ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಮಾಡಲಾಗಿದೆ. ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ ಸಂಭವಿಸಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಆಗಿದೆ. ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ ಸಂಭವಿಸಿದೆ. ಸಿಗ್ನಲ್ ಬಳಿ ನಿಂತಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಮಯೂರ್. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಬಳಿ ನಡೆದಿರೋ ಘಟನೆ ಇದು. ಕುಡಿದು ವಾಹನ ಚಾಲನೆ ಮಾಡಿದ್ದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಟ ಮಯೂರ್ ಪಟೇಲ್ ಫಾರ್ಚೂನರ್ ಕಾರನ್ನ ಸೀಸ್ ಮಾಡಿದ್ದಾರೆ. ನೋಡಿ, ಮಯೂರ್ ಪಟೇಲ್, ಮದನ್ ಪಟೇಲ್ ಅವರ ಮಗ ಮಯೂರ್ ಪಟೇಲ್ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯಿಸಿದ್ರು. ಆದರೆ ಈಗ ಕುಡಿದ ಮತ್ತಿನಲ್ಲಿ ಸರಣಿ ಅಪಘಾತಗಳಿಗೆ ಕಾರಣ ಆಗಿದ್ದಾರೆ. ಹೀಗಾಗಿ ನಟ ಮಯೂರ್ ಪಟೇಲ್ ಅವರ ಫಾರ್ಚುನರ್ ಕಾರನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಕೇಸ್ ಕೂಡ ದಾಖಲಾಗಿದೆ. ಕುಡಿದು ಡ್ರೈವ್ ಮಾಡಿದ್ದಾರೆ ಎನ್ನುವುದು ಪರೀಕ್ಷೆಯಲ್ಲಿ ಕೂಡ ದೃಢಪಟ್ಟಿದೆ. ಸಿಗ್ನಲ್ ಬಳಿ ನಿಂತಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಮಯೂರ್. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಸರಣಿ ಅಪಘಾತ ಸಂಭವಿಸಿರೋದು. ಅದಕ್ಕೆ ಕಾರಣ ನಟ ಮಯೂರ್ ಪಟೇಲ್. ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಹಾಕಲಾಗಿದೆ. ನಟ ಮಯೂರ್ ಪಟೇಲ್ ಫಾರ್ಚುನರ್ ಕಾರು ಸೀಸ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ನಡೆದಿರೋದು. ಕುಡಿದು ವಾಹನ ಚಲಾಯಿಸಬೇಡಿ ಅಂತೇಳಿ ಎಷ್ಟೇ ಬಡ್ಕೊಂಡ್ರು ಕೂಡ ನೋಡಿ, ಸೆಲೆಬ್ರಿಟಿಗಳು ಕೂಡ ಇದೇ ತಪ್ಪನ್ನು ಮಾಡ್ತಿದ್ದಾರೆ. ಘಟನೆ ಯಾವಾಗ ನಡೆದಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಯಾವಾಗಲೂ ನಡೀಲಿ, ರಾತ್ರಿ ಆದರೂ ಸರಿ, ಹಗಲಾದರೂ ಸರಿ, ಕುಡಿದು ಡ್ರೈವ್ ಮಾಡೋಂಗಿಲ್ಲ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಈಗ ಇವರಿಂದ ಬೇರೆಯವರ ಕಾರುಗಳಿಗೂ ಡ್ಯಾಮೇಜ್ ಆಗಿದೆ. ಬಟ್ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಅದು ಅದೃಷ್ಟವಶಾತ್ ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಕಾರುಗಳು ಡ್ಯಾಮೇಜ್ ಆಗಿದೆ. ಜಿಬಿಎ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಟಿಕೆಟ್ ಲಾಬಿ ನಡೆದಿದೆ. ಜಿಬಿಎ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಟಿಕೆಟ್ ಲಾಬಿ ಶುರುವಾಗಿದೆ. ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸುವುದಕ್ಕೆ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಆಕಾಂಕ್ಷಿಗಳು ಫೈಟ್ ಮಾಡ್ತಿದ್ದಾರೆ. ಇರೋದು 369 ವಾರ್ಡ್. ಆದರೆ ಬಂದಿರೋ ಅಪ್ಲಿಕೇಶನ್ಗಳು 1700. ಇದುವರೆಗೂ 1700 ಅರ್ಜಿಗಳನ್ನು ಪಡ್ಕೊಂಡಿದ್ದಾರೆ ಆಕಾಂಕ್ಷಿಗಳು. ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅರ್ಜಿ ಹಾಕಿದ್ದಾರೆ. ಅದು 1700 ಅರ್ಜಿ ಬಂದಿದೆ. 50,000 ಡಿಡಿಯನ್ನು ಪಾವತಿಸಿ ಅರ್ಜಿಯನ್ನು ಪಡ್ಕೊಂಡಿರೋದು 300 ಆಕಾಂಕ್ಷಿಗಳು. ಜೂನ್ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಲೆಕ್ಷನ್ ಇದೆ. ಕೋರ್ಟ್ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಪಕ್ಷಗಳು. ಟಿಕೆಟ್ ಘೋಷಣೆಗೂ ಮುನ್ನವೇ ಆಕಾಂಕ್ಷಿಗಳಲ್ಲೇ ಪೈಪೋಟಿ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಜಿಬಿಎ ಎಲೆಕ್ಷನ್ಗೆ ಸಿಕ್ಕಾಬಟ್ಟೆ ಪೈಪೋಟಿ ಇರೋ ಹಂಗೆ ಕಾಣ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ಪೈಪೋಟಿ ಇದೆ ಅಂತ ಹೇಳಿ, ಎಷ್ಟು ಅರ್ಜಿಗಳು ಬಂದಿದೆ ಅಂತ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಚುನಾವಣೆಗೆ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ಅಂದ್ರೆ ರಾಜಕೀಯ ವಲಯದಲ್ಲಿ ಟಿಕೆಟ್ ಮತ್ತು ರಾಜಕೀಯ ಏನು ಟಿಕೆಟ್ ಪೊಲಿಟಿಕಲ್ ಇದೆ, ಅದೀಗಾಗಲೇ ಮತ್ತಷ್ಟು ಈಗ ಬಿಸಿಯಾಗಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಸ್ಪರ್ಧೆ ಭಾರಿ ಜೋರಾಗಿದ್ದು, ಚುನಾವಣೆ ಮುನ್ನವೇ ಈಗಾಗಲೇ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆ ಟಿಕೆಟ್ ಸಿಗಲಿದೆ, ಯಾರ ಹೆಸರು ಕಟ್ ಆಗಲಿದೆ, ಯಾರ ಹೆಸರು ಕೈ ಬಿಡ್ತಾರೋ ಅನ್ನುವಂತಹ ಲೆಕ್ಕಾಚಾರ ಈಗಾಗಲೇ ಆರಂಭವಾಗಿದ್ದು, ಕಾಂಗ್ರೆಸ್ ಒಳಗೆ ಈಗಾಗಲೇ ಅಸಮಾಧಾನ ಮತ್ತು ಒತ್ತಡ ಮತ್ತು ಟಿಕೆಟ್ ನ ಒಂದು ಲಾಬಿ ರಾಜಕೀಯ ಜೋರಾಗಿದೆ ಅಂತ ಹೇಳ್ಬೋದು. ಒಟ್ಟು 369 ವಾರ್ಡ್ಗಳ ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ 1700ಕ್ಕೂ ಹೆಚ್ಚು ಅರ್ಜಿಗಳು ಈಗಾಗಲೇ ಬಂದಿದೆ ಅಂತ ಹೇಳ್ಬೋದು. ಇದುವರೆಗೂ 1700 ಅರ್ಜಿಗಳ ಆಕಾಂಕ್ಷಿಗಳ ಸ್ಪರ್ಧಿಸಲು ಆಸಕ್ತಿಯನ್ನು ಈಗಾಗಲೇ ತೋರಿಸಿದ್ದು, 50,000 ರೂಪಾಯಿ ಮತ್ತು ಡಿಡಿ ಪಾವತಿಸಿ 300ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಅಧಿಕೃತವಾಗಿ ಈಗ ಟಿಕೆಟ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ವಾರ್ಡ್ಗೆ ಹಲವು ಆಕಾಂಕ್ಷಿಗಳ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಅಭ್ಯರ್ಥಿ ಆಯ್ಕೆ ಈಗ
ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಇವೆಲ್ಲ ಪ್ರಶ್ನೆಗಳು ಈಗ ಪಕ್ಷದೊಳಗೆ ಈಗ ಚರ್ಚೆಯ ಒಂದು ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಏನು ಜೂನ್ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಇವೆಲ್ಲ ಸಿದ್ಧತೆ ಈಗ ವೇಗ ಪಡಿಸಿಕೊಂಡಿದೆ. ಎಲ್ಲಾ ಪಕ್ಷಗಳು ಈಗ ಅಲರ್ಟ್ ಆಗಿದ್ರು ಕೂಡ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಘೋಷಣೆಗೆ ಮುನ್ನವೇ ಆಕಾಂಕ್ಷಿಗಳೀಗ ನಡುವಿನ ಒಂದು ಪೈಪೋಟಿ, ಒಂದು ಟಿಕೆಟ್ ಲಾಬಿ ಈಗ ತೀವ್ರವಾಗಿದೆ ಅಂತ ಹೇಳ್ಬೋದು. ಏನು ಇದು ಒಂದು ಟಿಕೆಟ್ ತಪ್ಪಿದ್ರೆ ಅಸಮಾಧಾನ ಅನ್ನೋ ವಾತಾವರಣ ಈಗಾಗಲೇ ಪಕ್ಷದೊಳಗೆ ನಿರ್ಮಾಣವಾಗಿದ್ದು, ಜಿಬಿಎ ಚುನಾವಣೆ ರಾಜಕೀಯವಾಗಿ ಈಗ ಮತ್ತಷ್ಟು ರೋಚಕತೆ ಆಗಬಹುದು ಅಂತ ಹೇಳ್ಬೋದು. ಚುನಾವಣೆ ಘೋಷಣೆಗೂ ಮುನ್ನವೇ ಏನೋ ಕಾಂಗ್ರೆಸ್ ನಲ್ಲಿ ಟಿಕೆಟ್ ರಾಜಕೀಯ ಈಗ ಹೈ ವೋಲ್ಟೇಜ್ ಹಂತ ತಲುಪಿದೆ ಅಂತಾನೆ ಹೇಳ್ಬೋದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಶೇಷ ಅಧಿವೇಶನವನ್ನ 2 ದಿನ ವಿಸ್ತರಿಸಲು ಚಿಂತನೆ ನಡೆದಿದೆ. ಅಧಿವೇಶನ ವಿಸ್ತರಣೆಯ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಪ್ರಸ್ತಾಪಿಸಿದ್ದಾರೆ. ಎರಡು ದಿನ ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಸರ್ಕಾರ ಚಿಂತನೆ ನಡೆಸಿರೋದು. ಅಧಿವೇಶನ ವಿಸ್ತರಣೆ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಪ್ರಸ್ತಾಪಿಸಿದ್ದಾರೆ. ನರೇಗಾ ಯೋಜನೆ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿಲ್ಲ. ನರೇಗಾ ಪರ ನಿರ್ಣಯ ಅಂಗೀಕರಿಸಲು ಸಮಯ ಸಿಕ್ಕಿಲ್ಲ. ಹೀಗಾಗಿ 2 ದಿನ ಅಧಿವೇಶನವನ್ನ ವಿಸ್ತರಿಸೋಣ. ಜಿಬಿಎ ಚುನಾವಣೆಯಲ್ಲಿ ಇದರ ಬಗ್ಗೆ ಚರ್ಚಿಸಿ ನಿರ್ಣಯಿಸುತ್ತೇವೆ. ಸೋಮವಾರ ಮಂಗಳವಾರ ನರೇಗಾ ಬಗ್ಗೆ ಚರ್ಚಿಸೋಣ. ಫೆಬ್ರವರಿ 2ರವರೆಗೆ ಅಧಿವೇಶನ ವಿಸ್ತರಣೆಗೆ ಸಿಎಂ ಚಿಂತನೆ ನಡೆಸಿದ್ದಾರೆ. ವಿಶೇಷ ಅಧಿವೇಶನವನ್ನ ವಿಸ್ತರಣೆ ಮಾಡುವುದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿರೋದು. ಕಾರಣ ಒಂದಷ್ಟು ಸಮಸ್ಯೆಗಳು ಉದ್ಭವಿಸಿದೆ. ಯಾಕಂದ್ರೆ ಅಧಿವೇಶನ ನಡಿಬೇಕಾದಂಥ ಸಂದರ್ಭಗಳಲ್ಲಿ ರಾಜಕೀಯ ಗಣ್ಯರು ಸಾವನ್ನಪ್ಪಿದ್ರೆ ಆ ಸಂದರ್ಭದಲ್ಲಿ ಅಧಿವೇಶನ ನಡೆಸೋದು ಕಷ್ಟ. ಹೀಗಾಗಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿರುವ ಹಿನ್ನೆಲೆ, ಮತ್ತೊಂದು ಕಡೆ ಇವತ್ತು ಸಾರಿಗೆ ನೌಕರರ ಮುಖಂಡ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ಸರಿಯಾದಂಥ ಒಂದು ಚರ್ಚೆಗಳು ಕಲಾಪದಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಸಿಎಂ ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನರೇಗಾ ಯೋಜನೆ ಬಗ್ಗೆ ಸದನದಲ್ಲಿ ಸರಿಯಾಗಿ ಚರ್ಚೆ ಮಾಡೋಕ್ಕಾಗಿಲ್ಲ. ನರೇಗಾ ಪರ ನಿರ್ಣಯವನ್ನು ಅಂಗೀಕರಿಸೋಕ್ಕೂ ಸಮಯ ಸಿಕ್ಕಿಲ್ಲ. ಹೀಗಾಗಿ 2 ದಿನ ವಿಸ್ತರಿಸೋಣ ಅಂತ ಹೇಳಿ ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ.